ಅದು ಓ ಮಂಗಳ, ಏನ್ರು ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಏನೋ ಸ್ಕೆಚ್ ಹಾಕ್ತಿರೋ ತರ ಇದೆ. ಸ್ಕೆಚ್ ಹಾಕಕ್ಕೆ ನಮ್ಮನೆ ನೀನು ಅನ್ಕೊಂಡ್ಯಾ? ಈ ಮನೇಲಿ ಸ್ಕೆಚ್ ಹಾಕೋದಕ್ಕೆ ಏನಿದೆ ಹೇಳು. ಅಂದಾಗಿ ಸಂತು ಅಪ್ಪ ರಿಟೈರ್ಮೆಂಟ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಏನೇ ನಮ್ಮನ್ನ ಸ್ಕೆಚ್ ಹಾಕ್ತಿದ್ರ ಅಂತ ಅಂದ್ಬಿಟ್ಟು ಏನೇನೋ ಸ್ಕೆಚ್ ಹಾಕ್ತಿದ್ಯಾ? ನಮ್ಮಂತ ಮಿಡಿಲ್ ಕ್ಲಾಸ್ ಹೆಣ್ಮಕ್ಳ ಪರಿಸ್ಥಿತಿ ಏನಿರುತ್ತೆ ನೀನೇ ಹೇಳು. ನನ್ನ ಗಂಡ ತರೋ ಸಂಬಳ ಯಾವುದಕ್ಕೂ ಸಾಕಾಗಲ್ಲ ಕಣೋ. ಮನೆ ಬಾಡಿಗೆ, ರೇಷನ್ನು, ಇದ್ರ ಜೊತೆಗೆ ಹಾಸ್ಪಿಟ್ಲಿಗೆ ಖರ್ಚು, ಇದಕ್ಕೆ ಮುಗ್ದೋಗುತ್ತೆ. ಇದು ನನಗಿರೋದು ಇಬ್ರು ಹೆಣ್ಮಕ್ಳು. ಕಣ್ಣು ಬಿಚ್ಚಿ ತೆಗೆಯೋಷ್ಟರಲ್ಲಿ ಮದುವೆ ವಯಸ್ಸಿಗೆ ಬಂದ್ಬಿಟ್ಟಿರ್ತಾರೆ. ಅವ್ರು ಮದುವೆ ಮಾಡಿ ಮುಗಿಸೋಷ್ಟರಲ್ಲಿ ದೇವರೇ ನನ್ನ ಮುಂದೆ ಬಂದಾಗಿರುತ್ತೆ. ಅದಕ್ಕೆ ಅಪ್ಪನ ರಿಟೈರ್ಮೆಂಟ್ ದುಡ್ಡು ಬಂದರೆ ಏನಕ್ಕಾದ್ರೂ ಸಹಾಯ ಆಗುತ್ತೆ ಅಂತ. ನಾನೇ ಇದ್ರ ಬಗ್ಗೆ ಕೇಳದೆ ಸುಮ್ಮನೆ ಇದ್ದೀನಿ. ಆಗಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳಲ್ಲ, ಭಾರಿ ಕಿಲಾಡಿ. ಏ ಮಂಗಳ, ಏನೇ ಮಾತಾಡ್ತಿದ್ದೆ ನೀನು? ಅಪ್ಪನ ಸರ್ವಿಸು ಇನ್ನೂ 2 ವರ್ಷ ಇದೆ. ಅಷ್ಟರಲ್ಲಿ ರಿಟೈರ್ಮೆಂಟ್ ದುಡ್ಡು ಮೇಲೆ ಕಣ್ಣು ಹಾಕ್ತಿದ್ಯಲ್ಲ, ತಪ್ಪಲ್ವಾ? ಹೇಗೋ ತಪ್ಪಾಗುತ್ತೆ? ಅವ್ರು ದುಡಿಯೋದೆಲ್ಲ ಯಾರಿಗೋಸ್ಕರ? ಮಕ್ಕಳು ಚೆನ್ನಾಗಿರಲಿ ಅಂತ ತಾನೆ. ಹೋಗ್ತಾ ಅವ್ರೇನು ಹೊತ್ಕೊಂಡು ಹೋಗ್ತಾರೆ. ದುಡ್ಡು ಬಂದರೆ ನಾನು ಉಪಯೋಗಿಸ್ತೀನಿ ಕಣ. ಕರೆಕ್ಟಾಗಿ ಹೇಳ್ದೆ ಕಣೋ. ಏಯ್ ಬ್ರೋ, ಏನೋ ನೀನು ಅವಳ ಥರ ಮಾತಾಡ್ತಿದ್ಯಾ? ಸರಿಯಾಗಿದ್ದೀರಾ ಇಬ್ರು? ನೀನು ನಮ್ಮ ಥರ ಸರಿಯಾಗು, ಇಲ್ಲಾಂದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಸಂತು, ಅಪ್ಪು ರಿಟೈರ್ಮೆಂಟ್ ಬಗ್ಗೆ ಗೊತ್ತಾದ್ರೆ ನನಗೂ ಸ್ವಲ್ಪ ಹೇಳಪ್ಪ. ಅದು ಹೆಣ್ಮಕ್ಳಿಗೂ ಸಮಪಾಲಿದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ, ಮರಿಬೇಡ. ಇವಳ ಹತ್ರ ಹುಷಾರಾಗಿರಪ್ಪ. ಇವತ್ತು ರಿಟೈರ್ಮೆಂಟ್ ದುಡ್ಡು ಅಂತಾಳೆ, ನಾಳೆ ದುಡ್ಡು ಬಂದ ಮೇಲೆ ದುಡ್ಡು ನಾಟಕ ಆಡಿ ದುಡ್ಡೆಲ್ಲ ತನ್ನ ಪಾಲ್ ಮಾಡ್ಕೋತಾಳೆ. ಹೌದಲ್ವಾ? ನಾನು ಯೋಚನೆ ಮಾಡಿಲ್ಲ ಕಣ. ಅಪ್ಪನ ರಿಟೈರ್ಮೆಂಟ್ಗೆ ಇನ್ನೂ 2 ವರ್ಷ ಇದೆ, ಆಮೇಲೆ ಯೋಚನೆ ಮಾಡೋಣ. ಸಿಗರೇಟ್ ಖಾಲಿ ಸಾಕು. ಅರ್ಚಕರೇ, ಇವಳು ನನ್ನ ಮಗಳು ಭಾವನಾ ಅಂತ. ಇವಳಿಗೆ ಕಂಕಣ ಬಲನೇ ಕೂಡ ಬರ್ತಾ ಇಲ್ಲ. ಅದಕ್ಕೆ ಇವಳು ಜಾತಕದಲ್ಲಿರೋ ದೋಷಕ್ಕೆ ಏನಾದ್ರೂ ಪೂಜೆ ಮಾಡಿಸ್ಬೇಕಾಗಿತ್ತು. ಈಗ ಯಾಕಮ್ಮ ಇದೆಲ್ಲ? ಸುಮ್ಮನಿರು. ಹೇಗಮ್ಮ ಸುಮ್ನಿರಕ್ಕಾಗತ್ತೆ? ಎಲ್ಲ ಹೆಣ್ಮಕ್ಳು ಮದುವೆ ಆಗ್ತಿರುವಾಗ ನೀನೊಬ್ಳು ಹೀಗಿರೋದನ್ನ ನೋಡಕ್ಕಾಗತ್ತಾ? ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ನೀನು ಅರ್ಥನೇ ಮಾಡ್ಕೋತಿಲ್ಲ. ನನಗೆ ಈ ಮದುವೆ ಎಲ್ಲ ಬೇಡಮ್ಮ. ಭಾವನಾ ಮಗಳೇ, ನೀನು ಈ ಪರಿಸ್ಥಿತಿನಲ್ಲಿ ಯೋಚನೆ ಮಾಡಿ ಹೇಳ್ತಾ ಇದೀಯ. ಆದರೆ ನಾವು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಮ್ಮ. ಒಂದು ವಯಸ್ಸಾದ್ಮೇಲೆ ಜೊತೆಗೆ ಬಾಳ ಸಂಗಾತಿ ಬೇಕಾಗ್ತಾರಮ್ಮ. ಅಪ್ಪ ಬೇಡ ಅನ್ಬೇಡ. ಅಪ್ಪ ಅಮ್ಮ ನನಗೆ ಮದುವೆ ಆಗಲಿ ಅಂತ ಅದೆಷ್ಟು ಪೂಜೆ ವ್ರತ ಮಾಡಿದ್ರು, ಆದರೆ ಬಂದವರು ಯಾರೂ ಒಪ್ಕೊಳ್ಳಿಲ್ಲ. ಮನೆಯವರೆಲ್ಲ ಮದುವೆ ಆಗು ಆಗು ಅಂತಿದ್ರು. ಆದರೆ ಮದುವೆ ಅನ್ನೋದು ನನ್ನ ಮನಸ್ಸಿಂದ ದೂರನೇ ಹೋಗ್ತಿತ್ತು. ಆದರೆ ಇದು ಹೇಗೆ ನನ್ನ ಬದುಕಿಗೆ ಬಂತು? ಯಾಕೆ ಬಂತು? ಈಗ ನನಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ಳ, ನಮ್ಮಪ್ಪ ಅಮ್ಮನ ಕನಸು ಈಡೇರ್ತು ಅಂತ ಖುಷಿ ಪಡ್ಲ, ಅಥವಾ ಹಾಗಿದಾಗೋಯ್ತು ಇದನ್ನು ತೆಗೆದು ಬರೋ ಗಂಡುಗಳ ಮುಂದೆ ಕೊಂಬೆ ಥರ ಕೂತ್ಕೊಳ್ಳ? ನಾನೇನು ಮಾಡಲಿ? ನಾನು ನನಗೆ ಅಂತ ಏನು ಕೇಳ್ಕೊಂಡವಳಲ್ಲ. ಆದರೆ ಆ ದೇವರು ಪರೀಕ್ಷೆ ಮೇಲೆ ಪರೀಕ್ಷೆ ಕೊಟ್ಟು ನನ್ನನ್ನು ಅವನ ಆಟದ ವಸ್ತು ಮಾಡ್ಕೊಂಡ್ಬಿಟ್ಟಿದ್ದಾನೆ. ನನ್ನಿಂದ ನಮ್ಮಪ್ಪ ಅಮ್ಮನ ನೆಮ್ಮದಿನೇ ಇಲ್ಲ. ಇದು ಗೊತ್ತಾದ್ರೆ ಅವ್ರಿಗೆ ಇನ್ನೂ ನೆಮ್ಮದಿ ಸಿಗಲ್ಲ.
ನನಗೆ ಯಾಕೆ ಈ ಸಂಕಟ ಕೊಟ್ಟೆ? ಲಲಿತಾ, ಯಾಕೆ ಸಪ್ಪಗಿದ್ಯಾ? ಏನು ಮಾತಾಡ್ತಾನೆ ಇಲ್ಲ? ಹಾಗೇನಿಲ್ಲ ರೀ, ನೀವೇನೋ ಲೆಕ್ಕಪತ್ರ ನೋಡ್ತಾ ಇದ್ರಲ್ಲ, ಯಾಕೆ ತೊಂದರೆ ಮಾಡೋದು ಅಂತ ಹಾಗೆ ಕೂತಿದ್ದೀನಿ. ನಿನ್ನ ಮದುವೆಯಾಗಿ 30 ವರ್ಷ ಆಯಿತು. ನೀನೇನು ಅಂತ ನನಗೆ ಅರ್ಥ ಆಗಿದ್ದೆ. ನಾನು ದೇವಸ್ಥಾನಕ್ಕೆ ಬರೋದಿಲ್ಲ ಅಂದೆ, ಬಲವಂತ ಮಾಡಿ ಕರ್ಕೊಂಡು ಹೋದೆ. ಆದರೆ ಅಲ್ಲಿಂದ ಬಂದಾಗಿಂದ ಏನೂ ಮಾತಾಡದೆ ಮೌನವಾಗಿದ್ದೆ. ಏನಾಯಿತು ಅಂತ ಹೇಳಬಾರ್ದ? ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಇಲ್ಲ, ಕೇಳು. ನಾವು ಲಕ್ಷ್ಮಿ ಮತ್ತೆ ಒಂದಾಗಕ್ಕಾಗಲ್ವಾ? ನಿಮ್ಮ ಹಠಕ್ಕೋಸ್ಕರ ಅವಳನ್ನ ಯಾಕೆ ದೂರ ಮಾಡ್ಕೊಂಡಿದ್ದೀರಾ? ಈ ಕೋಪ ಹಠನೆಲ್ಲ ಬಿಟ್ಟು ನಾವು ಅವರು ಒಂದಾದರೆ ಈ ಸಂಬಂಧ ಇನ್ನೂ ಗಟ್ಟಿ ಆಗುತ್ತಲ್ವಾ? ಒಂದು ಸಾರಿ ಕೈ ಜಾರಿ ಹೋಗಿದ್ದನ್ನು ಹುಡುಕೋದು ಎಷ್ಟು ಕಷ್ಟನೋ ಹಾಗೆ ಈ ಸಂಬಂಧಗಳು ಅಲ್ವಾ? ಜಾರಿ ಹೋಗ್ತಾ ಇರೋದನ್ನ ಗಟ್ಟಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಇದೇ ನನಗಾಗೋಲ್ಲ ಅನ್ನೋದು. ಇಂಥ ಸಮಯದಲ್ಲಿ ಅವಳ ಬಗ್ಗೆ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡಬೇಡ. ನೋಡಿ, ಭಾವನೆಗಳಿಗೆ ನಿರಂತರವಾಗಿ ಪೆಟ್ಟು ಬೀಳ್ತಾ ಇದ್ರೆ ಹೃದಯ ಗಟ್ಟಿ ಆಗುತ್ತಂತೆ. ಹಾಗೆ ನಿಮ್ಮ ಮನಸ್ಸನ್ನ ನೀವು ನಿಮ್ಮ ತಂಗಿ ವಿಷಯದಲ್ಲಿ ಗಟ್ಟಿ ಮಾಡ್ಕೊಂಡಿದ್ದೀರಾ. ಒಂದು ಸಾರಿ ಆ ಹೃದಯದಲ್ಲಿ ಪ್ರೀತಿಗೆ ಜಾಗ ಕೊಟ್ಟು ನೋಡಿ, ಎಲ್ಲ ಸುಂದರವಾಗಿ ಕಾಣುತ್ತೆ. ಇಲ್ಲ ಲಲಿತಾ, ನೀನೇನೇ ಹೇಳಿದ್ರು ಸರಿ, ಈ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಗೋಲ್ಲ. ಹಾಗೆ ಹೇಳಬೇಡಿ. ಬದುಕು ಬದಲಾಗದೆ ಹೋದರೂ ಆ ಬದುಕನ್ನು ಸಾಗಿಸೋ ನಾವಾದರೂ ಬದಲಾಗಬೇಕಲ್ವಾ? ಇನ್ನು ಎಷ್ಟು ವರ್ಷ ಈ ಕೋಪ ತಾಪ? ಯಾವತ್ತೋ ಒಂದಿನ ಈ ಕೋಪ ಎಲ್ಲ ಕಡಿಮೆ ಆದಾಗ ನಿಮ್ಮ ತಂಗಿನ ಬಯಸಿದಾಗ ಅವ್ರು ಸಿಗದೆ ಹೋದರೆ ಹಾಗೆ ಮಾಡ್ತೀರಾ? ಎಲ್ಲ ಸಂಬಂಧಗಳಿತ್ತು, ಕೊನೆಗಾಲದಲ್ಲಿ ಯಾರೂ ಇಲ್ಲ ಅಂತ ಬದುಕೋದು ಒಂದು ಬದುಕೇನ್ರಿ? ಇಷ್ಟು ವರ್ಷದಿಂದ ತವ್ರ ಮನೆ ಅಂತ ಅವಳನ್ನ ನಾವು ಕರೀಲಿಲ್ಲ, ಅರ್ಶನ ಕುಂಕುಮ ಕೊಡಲಿಲ್ಲ, ನಮ್ಮ ಸುಖ ದುಃಖದಲ್ಲಿ ಅವಳ ಭಾಗಿಯಾಗಕ್ಕೆ ಬಿಡಲಿಲ್ಲ, ಅವಳ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಲಿಲ್ಲ. ತವ್ರ ಮನೆ ಅಂತ ಅವಳಿಗೂ ಆಸೆ ಇರಲ್ವಾ? ಅಣ್ಣ ಅಂತ ಅವಳಿಗೂ ಪ್ರೀತಿ ಇರೋದಿಲ್ವಾ? ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಲಲಿತಾ, ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ತಪ್ಪೆಲ್ಲ ನಂದೇ ಅನ್ನೋ ರೀತಿ ಹೇಳ್ತಿದ್ಯಲ್ಲ. ನಾನು ಪ್ರೀತಿ ಮಾಡುವನ್ನ, ಅವನ ಜೊತೆ ಓಡೋಗುವನ್ನ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು, ಉಪ್ಪಿನ ಮೇಲೆ ನೀರು ಕುಡಿಬೇಕು. ತಪ್ಪು ಮಾಡದೇ ಇರೋರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ತಪ್ಪು ಮಾಡಿದವ್ರಿಗಿಂತ ಆ ತಪ್ಪನ್ನ ಕ್ಷಮಿಸ್ತಾರಲ್ವಾ, ಅವ್ರು ದೊಡ್ಡವ್ರು ಆಗ್ತಾರೆ. ಲಲಿತಾ, ನೀನ್ ಈ ಮಾತು ಹೇಳ್ತಾ ಇದ್ದೀಯಾ ಅಲ್ವೇ? ಅವಳು ಮಾಡಿದ ತಪ್ಪಿಂದ ನಮ್ಮಪ್ಪ ಯಾವ ಸ್ಥಿತಿಲಿದ್ದಾರೆ ಅಂತ ಗೊತ್ತಿದ್ದು ನೀನ್ ಈ ರೀತಿ ಮಾತಾಡ್ತಿದ್ಯಾ? ನೋಡು, ಅವಳು ತಪ್ಪು ಮಾಡಿದಾಳೆ, ಶಿಕ್ಷೆ ಅನುಭವಿಸ್ಲೇಬೇಕು. ಅವಳ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಯಿಸೋ ಮಾತೇ ಇಲ್ಲ. ಅವಳ ಬಗ್ಗೆ ಮಾತಾಡಿ ನನ್ನ ಮನಸ್ಸಿನ ನೆಮ್ಮದಿನ ಹಾಳು ಮಾಡಬೇಡ. ಅಪ್ಪ, ಭಾವನಾ, ಏನಾಯ್ತು ಮಗಳೇ? ಭಾವನಾ, ಏನಾಯ್ತು ಮಗಳೇ? ಯಾರಾದ್ರೂ ಏನಾದ್ರು ಅಂದ್ರ?
ಆಫೀಸ್ನಲ್ಲಿ ಏನಾದರೂ ಆಯ್ತಾ? ನೀನು ಏನು ಹೇಳ್ದೆ ಹಿಂಗೆ ಅಳ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಏನಾಯ್ತು? ಅಪ್ಪ, ನಾನು ಚಿಕ್ಕವಳಿದ್ದಾಗ್ಲಿಂದಾನು ನಿಮಗೆ ಏನೇ ಕಷ್ಟ ಬಂದರೂ ಆ ಕಷ್ಟ ನನಗೆ ತಾಗದೇ ಇರೋ ಹಾಗೆ ಸಾಕಿದ್ರಿ, ಪ್ರೀತಿಯಿಂದ ಬೆಳೆಸಿದ್ರಿ, ಯಾವಾಗಲೂ ನನ್ನ ಖುಷಿನೇ ಬಯಸಿದ್ರಿ. ಆದರೆ ನಾನು ಅದ್ರ ಪ್ರತಿಯಾಗಿ ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ಮದುವೆ ಆಗಲಿ ಅಂತ ನೀವು ಅಮ್ಮ ಎಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರಿ. ಯಾರ್ಯಾರ ಕೈಯಲ್ಲೂ ಏನೇನೋ ಅನ್ಸ್ಕೊಂಡ್ರಿ. ಕಡೆ ಪಕ್ಷ ನನಗೆ ಮದುವೆ ಆಗಿ ಜನರು ಆಡ್ಕೊಳ್ಳೋ ಮಾತುಗಳಿಂದ ನಿಮ್ಮನ್ನು ತಪ್ಸಕ್ಕಾಗಲಿಲ್ಲ. ನಾನು ನಿಮಗೆ ತುಂಬ ನೋವು ಕೊಟ್ಟಿದ್ದೀನಿ. ಈ ಪಾಪಿ ಮಗಳನ್ನ ನೀವು ಕ್ಷಮಿಸ್ತೀರ ಅಲ್ವಾ? ಎಂತ ಮಾತು ಅಂತ ಆಡ್ತೀಯ ಮಗಳೇ? ಎಂತ ಮಾತಂತ ಆಡ್ತೀಯಮ್ಮ? ನೋಡು ಮಗಳೇ, ಕೊಟ್ಟು ಪ್ರೀತಿಗೆ ಪ್ರತಿಯಾಗಿ ಏನಾದರೂ ಬಯಸಿದ್ರೆ ಅದು ಪ್ರೀತಿ ಆಗಲ್ಲ, ವ್ಯವಹಾರ ಆಗತ್ತೆ. ಅಪ್ಪ ಮಕ್ಕಳ ಪ್ರೀತಿ ವ್ಯವಹಾರವನ್ನು ಮೀರಿದ್ದಂಥದ್ದು. ಸಂಬಂಧ ಅನ್ನೋದು ದೊಡ್ಡದಮ್ಮ. ನೋಡು, ನಾವು ಮಾಡಿದ ಪುಣ್ಯದ ಫಲ ಮಕ್ಕಳು ಅಂತಾರೆ. ನೀನ್ ಪಾಪಿ ಹೇಗಾಗ್ತೀಯಾ? ನಾನು ಹೆತ್ತಿದ್ದೀನಿ, ನನ್ನ ಮಗಳು ಅನ್ನೋ ಕಾರಣಕ್ಕೆ ನಿನ್ನ ಮದುವೆ ಆಗುವಂತ ನಾನು ಹೇಳ್ತಾ ಇಲ್ಲ ಭಾವನಾ. ಎಲ್ಲ ಹೆಣ್ಮಕ್ಳಾಗೆ ಮದುವೆ ಆಗಿ ಮಕ್ಕಳು, ಮನೆ, ಕುಟುಂಬ ಇದನ್ನೆಲ್ಲ ಅನುಭವಿಸ್ಲಿ, ಸಂತೋಷವಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮದುವೆ ಆಗುವಂತ ಹೇಳ್ತಾ ಇದ್ದೀನಿ. ಏನೋ ವಿಷಯಗಳಿಗೆ ನಿನ್ನ ಜೀವನದಲ್ಲಿ ಕೆಲವು ಘಟನೆಗಳು ನಡೆದೋಯ್ತು. ಇವತ್ತೆಲ್ಲ ನಾಳೆ ಮದುವೆ ಆಗೇ ಆಗುತ್ತೆ. ಒಂದು ಹೆಣ್ಣು ಒಂದು ಮೇಲೆ ಒಂದು ಗಂಡು ಇದ್ದೇ ಇರುತ್ತೆ. ಆದರೆ ನೀನು ಯಾವತ್ತೂ ನನಗೆ ಹೊರೆ ಆಗಿಲ್ಲ. ಯಾವ ಗಂಡು ಮಕ್ಕಳಿಗಿಂತ ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯಾ? ತಬ್ಲಿ ಮಗುಗೆ ತಾಯಿ ಆಗೋ ಧೈರ್ಯ ತೋರಿಸಿದ್ಯಾ? ಈ ಅಪ್ಪ ಕಷ್ಟದಲ್ಲಿದ್ದಾಗ ಯೋಗ್ಯತಾನುಸಾರ ಹೆಗಲು ಕೊಟ್ಟಿದ್ಯಾ? ಇದಕ್ಕಿಂತ ನನಗಿನ್ನೇನು ಬೇಕು ಮಗಳೇ? ನೋಡು, ನಿನ್ನನ್ನು ನನ್ನ ಮಗಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತಮ್ಮ, ಹೆಮ್ಮೆ ಆಗುತ್ತೆ. ಇವತ್ತಿಂದ ಈ ನನ್ನ ಮಗಳ ಕಣ್ಣಲ್ಲಿ ನೀರು ಬರಬಾರ್ದು. ಇದನ್ನ ನೋಡೋದಕ್ಕೆ ಈ ಅಪ್ಪನ ಕಷ್ಟ ಆಗುತ್ತಮ್ಮ. ಕಷ್ಟಪಟ್ಟು ಕೂಡಿಟ್ಟು ದುಡ್ಡು ಬುದ್ಧಿ ಪೂಜೆನೂ ಆಗೋಗಿತ್ತು. ಇನ್ನೇನು ಮನೆ ಕಟ್ಸ್ಬೇಕು ಅನ್ನೋಷ್ಟರಲ್ಲಿ ದುಡ್ಡೇ ಎತ್ಬಿಟ್ರಲ್ಲ. ಆ ಮೇಸ್ತ್ರಿ ಬೇರೆ ದುಡ್ಡು ಕೇಳ್ತಿದ್ದಾನೆ. ಏನು ಹೇಳೋದು ಅವನಿಗೆ? ರೀ, ಎಷ್ಟು ದಿನದಿಂದ ಹೀಗೆ ಹೇಳಿದ್ದನ್ನೇ ಹೇಳ್ತಾನೇ ಇದ್ದೀರಾ. ಆ ದುಡ್ಡು ಯಾರು ತೊಗೊಂಡೋದ್ರು ಎಲ್ಲಿ ಹೋಯ್ತು ಅನ್ನೋದು ನಮ್ಗೆ ಇನ್ನೂ ಗೊತ್ತೇ ಆಗಿಲ್ಲ. ಬಿಡ್ರಿ, ಸ್ವಲ್ಪ ನಿಧಾನಕ್ಕೆ ಮನೆ ಕಟ್ಟಿದ್ರಾಯ್ತು. ಏನೀಗ? ಗುದ್ಲಿ ಪೂಜೆ ಆದ್ಮೇಲೆ ಕೆಲಸ ನಿಲ್ಲಿಸಬಾರ್ದು. ಅದು ದೊಡ್ಡ ಅಪಶಕನ, ಗೊತ್ತಾ? ಈ ರೀತಿ ಆಲೋಚನೆಗಳೇ ದೊಡ್ಡ ಅಪಶಕನ. ಏನಂದೆ? ಏನಿಲ್ಲ, ಅಪಶಕನ ಅಂದ್ರೆ ಸರಿ. ಈಗ ದುಡ್ಡೆಲ್ಲಿಂದ ತರೋಣ? ಏನು ಮಾಡೋದು? ಅಪ್ಪ ಅಮ್ಮನ ಕೇಳದ? ಅವ್ರು ಕಟ್ಟಬೇಕು ಅಂದ್ಕೊಂಡಿರೋ ಮನೆನೇ ಕಟ್ಟಕ್ಕಾಗ್ತಿಲ್ಲ. ಇನ್ನು ನನಗೆ ಎಲ್ಲಿಂದ ಕೊಡ್ತಾರೆ? ಹರೀಶ ಬಿಸ್ನೆಸ್ ಮಾಡ್ತಿದ್ದಾನೆ, ಅವನ ಹತ್ರ ಎಲ್ಲಿರುತ್ತೆ? ಅವನ ಅವಳಿಗೆ ಬರ್ತಿರೋ ಸಂಬಳದಲ್ಲಿ ಆ ಮಗು ನೋಡ್ಕೊಳ್ಳೋದಕ್ಕೆ ಸಾಕಾಗಲ್ಲ. ಅವಳು ಎಲ್ಲಿ ಕೊಡ್ತಾಳೆ? ಜಾಹ್ನವಿ ಗಂಡನ ಹತ್ರ ನಾವು ಮನೆ ಕಟ್ಸ್ಬೇಕು ಅಂತ ದುಡ್ಡು ಕೇಳವಲ್ಲ. ಏನ್ ಮಾತು ಅಂತ ಆಡ್ತಿದ್ದೀರಿ? ನಮ್ಮ ಮನೆ ಹೆಣ್ಮಗುನ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಅವ್ರ ಹತ್ರ ಹೋಗಿ ದುಡ್ಡು ಕೇಳಿದ್ರೆ ಏನು ಚೆನ್ನಾಗಿರುತ್ತೆ? ನಮ್ಮ ಬಗ್ಗೆ ಏನು ಅನ್ಕೊಳ್ಳೋದಿಲ್ಲ ಅವರು. ಏನು ಅನ್ಕೋತಾರೆ? ಅವ್ರ ಹತ್ರ ಬೆಟ್ಟದಷ್ಟು ದುಡ್ಡಿದೆ,
ಒಂದು ಸಾಸಿವೆಗಳು ಕೊಟ್ಟರೆ ಏನು ಕೊರತೆ ಆಗಲ್ಲ, ಏನು ಅನ್ಕೊಳ್ಳಲ್ಲ. ಏನೋ ರೀ, ನನಗೇನೋ ಇದು ಸರಿ ಅನ್ನಿಸ್ತಾ ಇಲ್ಲ. ಇಷ್ಟಕ್ಕೂ ಒಂದು 4 ವರ್ಷ ಲೇಟಾಗಿ ಮನೆ ಕಟ್ಟಿದ್ರೆ ಮುಳುಗೋಗಂಥದ್ದು ಏನಿದೆ? ನೀವೋ ನಿಮ್ಮ ಲೆಕ್ಕಾಚಾರನೋ. ಏಯ್ ಸುಮ್ಮನೆ ಹೋಗೆ. ಆಯಿತು, ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಮನೆ ಬಿಡೋಣ, ಕರ್ಕೊಂಬಂದು ನಿಂತಾನೆ. ಇದೇ ಅವ್ರ ಮನೆ. ಇದಾ ಯಾರ್ದೋ ಮನೆ ತೋರಿಸ್ಬಿಟ್ಟು ಅವ್ರ ಮನೆ ಅಂತ ಸುಳ್ಳಾಡಿದ್ರೆ ಸರಿ ಇರೋದಿಲ್ಲ. ದೇವರಾಣಿಗೂ ಇದೆ ಅಣ್ಣ ಮನೆ ಅವ್ರದ್ದು. ಹರೀಶ, ಹರೀಶ, ಇದು ಹರೀಶನ್ ಮನೆನೇನ್ರಿ? ಹೌದು, ನೀವ್ಯಾರು? ಹರೀಶ ಒಳಗಡೆ ಫಸ್ಟ್ ಕರೀರಿ ಅವ್ರನ್ನ. ಏನಾಗ್ಬೇಕು? ಕರೀರಿ, ಹೇಳ್ತೀನಿ. ಅವ ಏನಾಯ್ತು? ಹರೀಶನ್ ಹುಡ್ಕೊಂಡ್ ಬಂದಿಯಾರೆ, ಯಾಕೆ ಏನು ಅಂದ್ರೆ ಏನು ಹೇಳ್ತಾ ಇಲ್ಲ. ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ನೀವು ಹೊರಗೆ ನಿಂತ್ಕೊಂಡು ಹೀಗೆಲ್ಲ ಅರ್ಚಾಡ್ತಾ ಇದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಲ್ವಾ? ಜಸ್ಟ್ ಸ್ಟೆಪ್ ಇನ್ ಪ್ಲೀಸ್, ಬನ್ನಿ. ಅದೆಲ್ಲ ಬೇಡ ರೀ, ಫಸ್ಟ್ ಹರೀಶ್ ಕರೀರಿ. ಏನಾಗ್ಬೇಕು ಅಂತ ಹೇಳಿ. ರೀ ನಿಮ್ಗೆ ಗೊತ್ತಾಗಲ್ಲ ರೀ, ಫಸ್ಟ್ ಹರೀಶ್ ಕರೀರಿ ರೀ. ಹರೀಶ, ಹರಿ, ಏನು ನೀವು ಇಲ್ಲಿ ಅಣ್ಣ? ಒಂದು ಫೋನ್ ಮಾಡಿದ್ದಿದ್ರೆ ನಾನೇ ಬಂದಿರ್ತಿದ್ದೆ. ಫೋನ್ ರಿಸೀವ್ ಮಾಡಿಲ್ಲ ಅಂತಾನೆ ಇಲ್ಲಿವರೆಗೂ ಬರಬೇಕಾಯ್ತು. ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫೋನು, ಚಾರ್ಜ್ಗೆ ಹಾಕಿಟ್ಟಿದ್ದೀನಿ. ಅಪ್ಪ, ನನಗೆ ಗೊತ್ತಿರೋರು, ನಾನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಒಂದು ನಿಮಿಷ. ಹಾಂ, ಬನ್ನಿ ಬನ್ನಿ, ಗಾಬರಿ ಆಗ್ಬಿಡಿ, ಒಳಗೆ ಹೋಗಿರಿ, ನಾನು ಬರ್ತೀನಿ. ಬನ್ನಿ. ಹುಷಾರಪ್ಪ. ಹಾಂ, ಅಂದ್ರೆ ಪಾಪ ನಿಮ್ಗೆ ತೊಂದರೆ ಆಯ್ತು. ನಡ್ರಿ, ಹಾಗೇನಿಲ್ಲ ಮಾತಾಡ, ಬನ್ನಿ. ಅಲ್ಲ ಅಣ್ಣ, ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ನಾನು ಹೇಳಿರ್ಲಿಲ್ವಾ ದುಡ್ಡು ಕಳಿಸ್ತೀನಿ ಅಂತ? ಕೊಡ್ತೀನಿ ಅಂತ ಕಾಗೆ ಆರಿಸ್ತಾನೆ ಇದೆಯಾ? ನಾನು ಯಾವನ ಹತ್ರನೂ ಇಷ್ಟು ದಿವಸ ದುಡ್ಡು ಬಿಟ್ಟವನೇ ಇಲ್ಲ. ನಿನಗೆ ಅಂತ ಒಂದು ವಾರ ಟೈಮ್ ಕೊಟ್ಟೆ, ಆದರೂ ಕೊಡಲಿಲ್ಲ ಅಂದರೆ ನಿಮ್ಮ ಮನೆ ಹತ್ರನೇ ಬರಬೇಕಾಯ್ತು. ಈಗಲೂ ಕೊಡಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಅಣ್ಣ, ಏನು ಮಾತಾಡ್ತಿದ್ದೀರಾ ನೀವು? ನಾನು ನಿಮಗೆ ಹೇಳಿದ್ದೆ, ಜ್ಞಾಪಕ ಇಲ್ವಾ ನಿಮಗೆ? ಅದೇ 3 ದಿವಸ ದೇವಸ್ಥಾನದಲ್ಲಿ ಇರ್ತೀನಿ, ಉತ್ಸವ ಇರೋ. ಓಹ್, ಜ್ಞಾಪಕ ಇಲ್ಲ ಅನ್ಸುತ್ತೆ. ದುಡ್ಡು ತಾನೆ ತಗೊಳ್ಳಿ. ಓಕೆ, ಸರಿ ಇದೆ. ಇಷ್ಟಕ್ಕೆ ನೀವು ಮನೆ ಬಂದ್ಬಿಟ್ರೆ ಹೇಗಣ್ಣ? ನೋಡಪ್ಪ ಹರೀಶ, ಊಟಕ್ಕೆ ಹೋಗೋಣ ಅನ್ನೋ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆದರೆ ದುಡ್ಡಿನ ವಿಚಾರದಲ್ಲಿ ನಾನು ಹೀಗೇನೆ, ಆಯ್ತಾ? ನಿನ್ನ ಕೈ ಎತ್ತಿದ್ರೆ ನಾನೇನು ಮಾಡಲಿ ಹೇಳೋ? ಅಣ್ಣ, ಹಾಗೆಲ್ಲ ಮಾಡೋಕ್ಕಾಗತ್ತೆ ಹೇಳಿ? ಅದು ಅಂಗಡಿ ಹೊಸದಾಗಿ ಶುರು ಮಾಡಿದ್ನಲ್ಲ, ಅದಕ್ಕೆ ದುಡ್ಡು ಹೊಂದಿಸೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಮುಂದಿನ ಸರ್ತಿ ಟೈಮ್ಗೆ ಬಂದ್ಬಿಡುತ್ತೆ. ಓಕೆನಾ? ಅದೆಲ್ಲ ಬೇಡಪ್ಪ, ಇನ್ಮೇಲೆ ಕ್ಯಾಶ್ ಕೊಟ್ಟು ಮೆಟೀರಿಯಲ್ ತೊಗೊಂಡೋಗ್ಬೇಕು. ಇಲ್ಲ ಅಂದರೆ ನಮ್ಮ ಅಂಗಡಿ ಹತ್ರನೇ ಬರಬೇಡ. ಸಾರಿ ಅಣ್ಣ, ಅವರು ಮನೆ ತೋರಿಸಿಲ್ಲ ಅಂದರೆ ಹೊಡಿತೀನಿ ಅಂದರು, ಅದಕ್ಕೆ ಕರ್ಕೊಂಬಂದೆ. ಹೋಗ್ಲಿ ಬಿಡೋ ಮನೋಜ, ನನ್ನಿಂದ ನಿನಗೆ ತೊಂದರೆ ಆಯಿತು, ಸಾರಿ ಕಣ. ಕರೆಕ್ಟ್ ಟೈಮಿಗೆ ನೀನು ದುಡ್ಡು ಕೊಟ್ಟಿದ್ದೀಗ ಓಕೆ ಅಣ್ಣ, ಇಲ್ಲ ಅಂದಿದ್ರೆ ಮನೆಯವ್ರ ಮುಂದೆ ಮಾನ ಮರ್ಯಾದೆ ಕಳ್ಬಿಡೋನು. ಅದು ಸರಿ, ಇಷ್ಟೊಂದು ದುಡ್ಡು ಎಲ್ಲಿಂದ ತಂದೆ ಅಣ್ಣ? ಅದು ಮನೇಲಿ ಸ್ವಲ್ಪ ಒಡವೆ ಇತ್ತು, ಅದನ್ನು ಅಡ ಇಟ್ಟು. ನೋಡು, ಈ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು, ಮನೆಯವ್ರಿಗೆ ಮೊದಲೇ ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಸರಿ ಅಣ್ಣ. ನೀನು ಅಂಗಡಿ ಹತ್ರ ಇರು, ನಾನು ಬರ್ತೀನಿ. ಹರೀಶ, ಬಾ. ಏನಾಯ್ತು? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಏನಿಲ್ಲಪ್ಪ. ಗೊತ್ತಿರೋನೆ. ಅದು ಒಂದು ಸೋಫಾಗೆ ಆರ್ಡರ್ ಕೊಟ್ಟಿದ್ದ. ನಾನು ಉತ್ಸವ ಅಂದ್ಬಿಟ್ಟು 3 ದಿವಸ ಇರಲಿಲ್ವಲ್ಲ, ಅದಕ್ಕೆ ಮನೆಗೆ ಹುಡ್ಕೊಂಬಂದ್ಬಿಟ್ಟಿದ್ದಾನೆ. ಡೆಲಿವರಿ ಕೊಟ್ಟಿರಲಿಲ್ವಲ್ಲ. ಮಾತು ಹೊರಟಷ್ಟೇ, ಮನುಷ್ಯ ಒಳ್ಳೆಯವನೇ. ಗೊತ್ತಿರೋನು ಯೋಚನೆ ಮಾಡಬೇಡಿ.
ನೋಡಿದ್ರೆ ಒಳ್ಳೆ ಜನ ಥರ ಕಾಣ್ತಿಲ್ಲ. ಇಂಥವ್ರ ಜೊತೆ ವ್ಯವಹರಿಸುವಾಗ ಹುಷಾರಪ್ಪ. ಹೇ ಇಲ್ಲ ಯೋಚನೆ ಮಾಡ್ಬಿಡಿ, ನಾನು ನೋಡ್ಕೋತೀನಿ. ನಡ್ರಿ. ಸಿದ್ದು, ಅದಕ್ಕೆ ಉತ್ಸವ ಎಲ್ಲ ತುಂಬಾ ಚೆನ್ನಾಗಿ ನಡೀತು ಅಲ್ವಾ ಸಿದ್ದು? ಹ್ಞೂ ಅದಕ್ಕೆ ಎಲ್ಲ ಚೆನ್ನಾಗಾಯ್ತು. ನನಗಂತೂ ಟೆನ್ಷನ್ ಆಗ್ಬಿಟ್ಟಿತ್ತು ಸಿದ್ದು. ಎಲ್ಲಿ ಮಾವ ಮತ್ತೆ ಮುನಿಸ್ವಾಮಿ ಇಬ್ರು ಸೇರ್ಕೊಂಡು ಊರಿನ ಜನರ ಮುಂದೆ ಎಲ್ಲ ನಿಮ್ಮ ಮತ್ತೆ ಪೂರ್ವಿ ಮದುವೆ ವಿಚಾರನ ಹೇಳ್ಬಿಡ್ತಾರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ದೇವ್ರ ದೊಡ್ಡವನು, ಹಾಗೆಲ್ಲ ಏನೂ ಆಗ್ಲಿಲ್ಲ. ಅದಕ್ಕೆ ನೀವು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂತೀರಿ? ದೇವರು ಪ್ರತಿಯೊಬ್ಬರಿಗೂ ಒಂದು ದಾರಿ ತೋರಿಸ್ತಾನೆ. ಅದೇ ರೀತಿ ನನಗೂ ಒಂದು ದಾರಿ ತೋರಿಸೋನೆ. ದಾರಿನ ಏನು? ಆ ದಾರಿಲಿ ಗುರಿ ಮುಟ್ಟಿದ ಮ್ಯಾಲೆ ಹೇಳ್ತೀನಿ ಅದಕ್ಕೆ, ಇಲ್ಲಾಂದ್ರೆ ಬಾಯಿ ಮತ್ತು ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ನನಗೋಸ್ಕರ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ನನ್ನ ಸಲುವಾಗಿ ಏನೆಲ್ಲ ಉಪಾಯ ಕೊಟ್ಟಿದ್ದೀರಾ, ಅದಕ್ಕೆಲ್ಲ ಆ ದೇವರು ಫಲ ಕೊಟ್ಟೇ ಕೊಡ್ತಾನೆ. ನೋಡ್ತಾ ಇರಿ. ಇದೇನು ಹೀಗೆ ಒಗ್ಟೊಗ್ಟಾಗಿ ಮಾತಾಡ್ತಿದ್ದಾನಲ್ಲ? ಭಾವನಾಗ್ ಪ್ರಪೋಸ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಕ್ಕೇನಾದ್ರೂ ಸ್ಕೆಚ್ ಹಾಕಿದಾನ ಹೇಗೆ? ನೀನು ಹಾಗಾಗ್ಲೇಬಾರ್ದು. ನಾನು ಎಷ್ಟೆಲ್ಲ ಮಾಡಿದೆ, ಇಷ್ಟೆಲ್ಲ ಮಾಡಿದ್ದು ಇವನು ಮನೆಯವ್ರ ವಿರುದ್ಧ ನಿಲ್ಬೇಕು, ಇನ್ಫ್ಯಾಕ್ಟ್ ಈ ಮನೆಯಿಂದಾನೇ ಈಚೆ ಹೋಗ್ಬೇಕು ಅಂತ. ಫಸ್ಟ್ ನಾನು ಇದನ್ನ ನಿಜ ಆಗೋ ಹಾಗೆ ಮಾಡಬೇಕು. ಮಾಡೇ ಮಾಡ್ತೀನಿ.